ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 10ರ 14ನೇ ವಾರ ಚಾಲ್ತಿಯಲ್ಲಿದೆ. 14ನೇ ವಾರ ಸ್ಪರ್ಧಿಗಳಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನೀಡಲಾಗಿದೆ. ಇದರಲ್ಲಿ ಗೆದ್ದು ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸುವ ಸ್ಪರ್ಧಿ ನೇರವಾಗಿ ಫಿನಾಲೆ ವಾರಕ್ಕೆ ಕಾಲಿಡಲಿದ್ದಾರೆ. ಹೀಗಾಗಿ ಈ ವಾರ ಎಲ್ಲರ ಕಣ್ಣು ಪಾಯಿಂಟ್ ಪಟ್ಟಿ ಮೇಲಿತ್ತು. ಮೊದಲು ಪಾಯಿಂಟ್ ಪಟ್ಟಿಯಲ್ಲಿ 200 ಅಂಕಗಳ ಮೂಲಕ ವರ್ತೂರ್ ಸಂತೋಷ್ ಲೀಡಿಂಗ್ನಲ್ಲಿದ್ರು. ಆಮೇಲೆ 210 ಪಾಯಿಂಟ್ಗಳನ್ನ ತಗೊಂಡು ಸಂಗೀತ ಮೊದಲನೇ ಸ್ಥಾನಕ್ಕೆ ಏರಿದ್ರು. ಬಳಿಕ ಸಂಗೀತ ಬಳಿ 260 ಪಾಯಿಂಟ್ಸ್ ಇರೋದು ಸ್ಪಷ್ಟವಾಗಿದೆ. ಹಾಗೆ 280 ಪಾಯಿಂಟ್ಸ್ ಗಳಿಸುವ ಮೂಲಕ ಡ್ರೋನ್ ಪ್ರತಾಪ್ ಟಾಪ್ 1ನೇ ಸ್ಥಾನದಲ್ಲಿದ್ದಾರೆ. ಕೊನೆಯ ಟಾಸ್ಕ್ಗೂ ಮುನ್ನ ಡ್ರೋನ್ ಪ್ರತಾಪ್ ಬಳಿ 280 ಪಾಯಿಂಟ್ಸ್, ಸಂಗೀತ ಬಳಿ 260 ಪಾಯಿಂಟ್ಸ್ ಇದ್ವು. ಈ ಹಂತದಲ್ಲಿ ಆಟದಿಂದ ಸಂಗೀತ ಅವರನ್ನ ಡ್ರೋನ್ ಪ್ರತಾಪ್ ಹೊರಗಿಟ್ರು. ಪಾಯಿಂಟ್ ಪಟ್ಟಿಯಲ್ಲಿ ಲೀಡಿಂಗ್ ಕಾಯ್ದುಕೊಳ್ಳಲು ಸಂಗೀತ ಅವರನ್ನ ಹೊರಗೆ ಇಡ್ತೇನೆ, ಸಮಯೋಚಿತ ನಿರ್ಧಾರ ತಗೊಂಡು ಹೊರಗೆ ಇಡ್ಲಿಲ್ಲ ಅಂದ್ರೆ ಇನ್ಯಾವಾಗ್ಲೂ ಸಾಧ್ಯವಿಲ್ಲ ಎಂದು ಇದೇ ವೇಳೆ ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಉಳಿದವರಿಗೆ ಹೋಲಿಸಿದ್ರೆ ಪಾಯಿಂಟ್ಸ್ಗಳಲ್ಲಿ ಡ್ರೋನ್ ಪ್ರತಾಪ್ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾದ್ರೆ ಆಟದಲ್ಲಿ ಗೆದ್ದು ಡ್ರೋನ್ ಪ್ರತಾಪ್ ಮೊದಲ ಫೈನಲಿಸ್ಟ್ ಆಗ್ಬಿಟ್ರಾ ಅನ್ನೋದೇ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಟಾಸ್ಗಳಲ್ಲಿ ಗೆದ್ದು ಸಂಗೀತ ಮೊದಲ ಫೈನಲಿಸ್ಟ್ ಆಗಿದ್ದಾರಾ? ಹೀಗೊಂದು ಚರ್ಚೆಯು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಕೊನೆಯ ಕ್ಯಾಪ್ಟನ್ ಹಾಗೂ ಮೊದಲ ಫೈನಲಿಸ್ಟ್ ಆಗಿ ಸಂಗೀತ ಆಯ್ಕೆಯಾಗಿದ್ದಾರೆ ಅನ್ನಲಾಗಿದೆ. ಅಂತಿಮವಾಗಿ ಮುಂದಿನ ವಾರದ ಕ್ಯಾಪ್ಟನ್ ಹಾಗೂ ಟಿಕೆಟ್ ಟು ಫಿನಾಲೆ ಆಟದಲ್ಲಿ ಸಂಗೀತ ಅವರೇ ವಿನ್ ಆಗಿದ್ದಾರೆ ಅನ್ನಲಾಗ್ತಿದೆ. ಈ ಮೂಲಕ ಅವರಿಗೆ ಈ ವಾರ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಈ ವಾರದ ಆಟಗಳು ಸಂಪೂರ್ಣ ವೈಯಕ್ತಿಕ ಆಗಿದ್ರಿಂದ ಎಲ್ಲಾ ಸ್ಪರ್ಧಿಗಳು ಕೂಡ ತಮ್ಮ ಶ್ರಮ ಹಾಗೂ ಲೆಕ್ಕಾಚಾರ ಹಾಕಿ ಆಟಗಳನ್ನ ಆಡಿದ್ರು. ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ಈ ವಾರದ ಉತ್ತಮ ಪಡೆದರೆ ತುಕಾಲಿ ಸಂತೋಷ್ ಅವರು ಕಳಪೆ ಪಟ್ಟ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ.